ನರಕಾಸುರನನ್ನು ಕೊಂದಿದ ದಿನವೇ ನರಕ ಚತುರ್ಥಿ. ಬಲಿಚಕ್ರವರ್ತಿಯನ್ನು ಕೊಂದ ದಿನವೇ ಪಾಂಡ್ಯಮಿ. 14 ವರ್ಷಗಳ ನಂತರ ಅರಮನೆಗೆ ಬಂದ ದಿನವೇ ಶ್ರೀರಾಮನು ಬಂದ ದಿನವೇ ದೀಪಾವಳಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೇನ ಹರಿಣ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ನರಕಾಸುರನನ್ನು ಕೊಂದ ದಿನವೇ ನರಕ ಚತುರ್ದಶಿ. ಬಲಿಚಕ್ರವರ್ತಿಯನ್ನು ಕೊಂದ ದಿನವೇ ಬಲಿಪಾಡ್ಯಮಿ. 14 ವರ್ಷದ ಶ್ರೀರಾಮನು ಅರಮನೆಗೆ ಬಂದ ದಿನವೇ ದೀಪಾವಳಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೇನ ಹರಿಣ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ನರಕಾಸುರನು ಕೊಂದ ದಿನವೇ ನರಕ ಚತುರ್ದಶಿ. ಬಲಿಚಕ್ರವರ್ತಿ ಕೊಂದ ದಿನವೇ ಬಲಿಪಾಡ್ಯಮಿ. 14 ವರ್ಷದಿಂದಲೇ ಶ್ರೀರಾಮನು ಅರಮನೆಗೆ ಬಂದ ದಿನವೂ ದೀಪಾವಳಿ. ನರಕಾಸುರನನ್ನು ಕೊಂದ ದಿನವೇ ನರಕ ಚತುರ್ದಶಿ. ಬಲಿಚಕ್ರವರ್ತಿ ಕೊಂದ ದಿನವೇ 14 ವರ್ಷದಿಂದಲೇ ಶ್ರೀರಾಮನು ಕೊಂದ ದಿನವೂ ನರಕಾಸುರನನ್ನು ಕೊಂದ ದಿನವೂ ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ಹರಿಣ ಪಾಪ, ಸಂಧ್ಯಾ ದೀಪಂ ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ಸಂಧ್ಯಾ ದೀಪಂ ನಮೋಸ್ತುತೆ. ಕೊಂದ ದಿನವೇ ನರಕ ಚತುರ್ದಶಿ. ಚಕ್ರವರ್ತಿಯನ್ನು ಬಲಿಪಾಡ್ಯಮಿ. 14 ವರ್ಷ ವನವಾಸದಿಂದ ಅರಮನೆಗೆ ಬಂದ ದೀಪಾವಳಿ. ನರಕಾಸುರನನ್ನು ಕೊಂದ ದಿನವೇ ನರಕ ಚತುರ್ದಶಿ. ಬಲಿ ಚಕ್ರವರ್ತಿಯನ್ನು ಕೊಂದ ದಿನವೇ ಬಲಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಪಾಪಂ, ಸಂಧ್ಯಾ ದೀಪಂ ನಮೋಸ್ತುತೆ. ನರಕಾಸುರನನ್ನು ಕೊಂದ ದಿನವೇ ಪರಬ್ರಹ್ಮ, ಜ್ಯೋತಿ